ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಐತಿದು. ಇದನ್ನು ನಾವು ನೈವೇದ್ಯಗಳಿಗೆಲ್ಲ ಹಬ್ಬಗಳಿಗೂ ನೈವೇದ್ಯಕ್ಕೂ ಮಾಡ್ತೀವಿ. ಆಮೇಲೆ ಗಣೇಶನಿಗೂ ಇವಾಗೆಲ್ಲ ಗಣೇಶ ಕೂಡಿಸಿರೋ ಕಡೆ ಎಲ್ಲನೂ ಇದನ್ನೇ ಪ್ರಸಾದ ರೂಪದಲ್ಲಿ ಮಾಡ್ತಾರೆ. ಅಡುಗೆ ಎಲ್ಲ ಮಾಡಿಸೋ ಕಡೆ ಎಲ್ಲ ಇದನ್ನು ಮಾಡ್ತಾರೆ. ಆಮೇಲೆ ನಾಗರ ಪಂಚಮಿಗೂ ಹಾಲು ಹಾಕೋಕ್ಕೂ ಕೆಲವೊಬ್ಬರು ಇದನ್ನೇ ನೈವೇದ್ಯಕ್ಕೂ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಈ ರೆಸಿಪಿ ಮಾಡೋದು ತೋರಿಸ್ತೀನಿ, ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರ್ತವೆ. ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಮಾಡೋ ವಿಧಾನ. ಬೇಕಾದ ಸಾಮಗ್ರಿಗಳು: 1 ಬಟ್ಲು ಗೋಧಿ ತೊಗೊಂಡಿನಿ, ಕುಟ್ಟಿದ ಗೋಧಿ. 1 ಸ್ಪೂನಷ್ಟು ಅಕ್ಕಿ ತೊಗೊಂಡಿನಿ. 1 ಸ್ಪೂನು ಕಡಲೆಬೇಳೆ. 1 ಚಿಕ್ಕ ಚಮಚದಲ್ಲಿ ನೋಡಿ ಇದು ಬೆಲ್ಲ, 1.5-1.25 ಕಪ್ಪು ಬೆಲ್ಲ ತೊಗೊಂಡಿನಿ. ಇದು ಒಣ ಖರ್ಜೂರ ಅಂತಿರಲ್ಲ, ನಾವು ಉತ್ತತ್ತಿ ಅಂತೀವಿ. ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಇವಾಗ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀವಿ. ಇದು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತುಪ್ಪ, ಹಾಲು, ಸ್ವಲ್ಪ ಸಕ್ಕರೆ, ಇದು ಶೇಂಗಾ ಹುರಿದು ಬೀಜ ಮಾಡಿ ಇಟ್ಕೊಂಡಿರೋದು. ಇದು ನೋಡಿರಿ ಕೊಬ್ಬರಿ ಎರ್ಜಿ ಇಟ್ಕೊಂಡಿರೋದು ಕೊಬ್ಬರಿ. ಆಮೇಲೆ ಗಸಗಸೆ, ಸೋಂಪು ಕಾಳು ಅಂತೀವಲ್ಲ, ಸೋಂಪು ಕಾಳು. ಇದು ಒಂದು 4-5 ಏಲಕ್ಕಿ ಮಾಡೋ ವಿಧಾನ. ಇದು ನೋಡಿರಿ ಕುಟ್ಟಿದ ಗೋಧಿ. ಇದನ್ನು ನಾವು ಮನೆಯಲ್ಲಿನೂ ಮಾಡ್ಕೋಬೋದು. ಗೋಧಿ ಜವೆ ಗೋಧಿ, ಜವಾರಿ ಗೋಧಿ ಅಂತೀವಿ ನಾವು, ನೀವು ಬನ್ಸಿ ಗೋಧಿ ಅಂತೀರಲ್ಲ, ಇದು ಗೋಧಿ. ಈ ಗೋಧಿನ ತೊಗೊಂಡು ಮನೆಯಲ್ಲಿ ಮಿಕ್ಸಿಲಿ ಹಾಕಿನೂ ಮಾಡ್ಕೋಬೋದು. ಆಮೇಲೆ ಒಳ್ಳಲ್ಲಿ ಕುಟ್ಟಿ ರೆಡಿ ಮಾಡಿ ಇಡ್ತಾರೆ ನಮ್ಮ ಕಡೆ. ಇದು ನಾವು ಕುಟ್ಟಿರೋದೇ ಇವಾಗ ಅಂಗಡಿಲೂ ಸಿಗುತ್ತೆ. ಇದು ಅಂಗಡೀಲಿ ತಂದಿರೋದೈತೆ. ಇದನ್ನು ನೀವು ಈ ಥರ ನಿಮ್ಗೆ ಸಿಕ್ಕರೆ ಅಂಗಡೀಲಿ ತೊಗೊಂಡು ಮಾಡಿರಿ. ಇಲ್ಲ ಅಂದರೆ ಈ ಥರ ಕುಟ್ಟೋದು, ಇದು ರೆಡಿ ಮಾಡೋದು ತೋರಿಸ್ತೀನಿ. ಇವಾಗ ಮಿಕ್ಸಿಲೂ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿರಿ ಈ ಥರ ಇವು ಕುಟ್ಟಿದ ಗೋಧಿ ತೊಗೊಂಡಿವಿ. ಯಾವ ಥರ ಆಗಿದೆ ನೋಡಿ, ಇದು ಅಕ್ಕಿ ಥರ ಕಾಣಿಸ್ತೈತೆ ಒಂದು ಸ್ವಲ್ಪ. ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಇದು ಈ ಗೋಧಿ ಹುಗ್ಗಿ ಮಾಡೋಕ್ಕೆ ರೆಡಿ. ಇವಾಗ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ. ಇದನ್ನು ನೀರು ಕಾಯೋಕ್ಕಿಟ್ಟು ಈ ಗೋಧಿ ಏನಿದ್ವಲ್ಲ ಅವನ್ನ ಸ್ವಲ್ಪ ತೊಳೆಯೋಣ. ಇದು ಅಂಗಡೀಲಿ ತಂದಿರೋದಲ್ಲ, ಅದಕ್ಕೆ ತೊಳ್ಕೊಬೇಕು. ಮನೆಯಲ್ಲೇ ಕುಟ್ಟಿದ್ರೆ ನಾವು ಅವಾಗೆ ಕುಟ್ಟಿ ಅವಾಗೆ ಮಾಡ್ತೀವಿ, ತೊಳೆಯೋದೇನು ಅವಶ್ಯಕತೆ ಇರೋಲ್ಲ. ಇದು ನೀರು ಬಿಸಿ ಆದ ತಕ್ಷಣ ಈ ಗೋಧಿ ಇರ್ತಾವಲ್ಲ ಕುಟ್ಟಿದ್ವು, ಇವನ್ನ ತೊಗೊಂಡು ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಒಂದು 5-10 ನಿಮಿಷ ಇಟ್ಬಿಡ್ಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ, ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಒಂದು 5-10 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಇವಾಗ ಒಂದು ಕುಕ್ಕರ್ ತೊಗೊಂಡು 3ರಷ್ಟು ನೀರು ಹಾಕಿ ಕುದಿಯೋಕ್ಕೆ ಇಡಬೇಕು. ಆ ಕಡೆ ನೀರು ಕಾಯೋಷ್ಟಿಗೆ ಕೊಬ್ಬರಿ ತುರಿಯೋದು ಅದೆಲ್ಲ ಮಾಡ್ಕೋಬೋದು. ಇವಾಗ ಇದು ನೋಡಿ ನೆಂದಿದೆ, ಸಾಕು. ಸ್ವಲ್ಪ ನೀರು ಬಿಸಿ ನೀರಲ್ಲಿ ಹಾಕಿದರೆ ಸಾಕು, ಇಷ್ಟ ಆಗಿರುತ್ತೆ. ಇದನ್ನು ಇವಾಗ ತೊಗೊಂಡು ಆ ನೀರು ಬಿಸಿ ಏನಾಗಿದ್ವಲ್ಲ ಕುಕ್ಕರಲ್ಲಿ, ನೋಡಿ ನೀರು ಈ ಥರ ಬಿಸಿಯಾಗಿದೆ, ಮಳ್ತಾ ಇದ್ದಾವೆ, ಕುದೀತಾ ಇರಬೇಕು ನೀರು. ಆ ಕುದಿಯೋ ನೀರಲ್ಲಿ ಇವನ್ನ ಈ ಗೋಧಿ ಇದು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಡೋಣ. ಹಾಕಿದರೆ ನೋಡಿರಿ ಇದು ಇವಾಗ ಈ ಥರ ನೀರು ಕುದೀತಾ ಇದ್ದು ನೋಡಿ. ಇವಾಗ ಎಷ್ಟು ಹೆಂಗೆ ಕುದೀತಾ ಇತ್ತಿದು. ಇವಾಗ ಕುದಿಯೋವಾಗ ಕಡಲೆಬೇಳೆ ಒಂದು ಸಣ್ಣ ಚಮಚದಿಂದ 1 ಚಮಚ ತೊಗೊಂಡಿದ್ದೀವಿ, ಸ್ವಲ್ಪ ಹಾಕಬೇಕು. ಇವಾಗ ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಅಕ್ಕಿ ತೊಗೊಳ್ಳೋಣ. ಅಕ್ಕಿನೂ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿರಿ ಬೇಳೆ, ಅಕ್ಕಿ, ಗೋಧಿ ಎಲ್ಲ ಕುದೀತೈತೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4-5 ವಿಸಿಲ್ ಬರಬೇಕಿದು. ಇವಾಗ ನೋಡಿ ಇದು 5ನೇ ವಿಸಿಲ್ ಬಂತು. ಇವಾಗ ಬಂದ ತಕ್ಷಣ ಇಷ್ಟು ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಗ್ಯಾಸ್ ಓಪನ್, ಇದು ನೋಡಿ ಕುಕ್ಕರ್ ಓಪನ್ ಮಾಡಿ ನೋಡಿದರೆ ಇವಾಗ ಎಷ್ಟು ಚೆನ್ನಾಗಿದ್ದು ಕುದ್ದಿರ್ತದ ನೋಡಿ. ಬೇಳೆ, ಅಕ್ಕಿ, ಈ ಗೋಧಿ ಎಲ್ಲ ಚೆನ್ನಾಗಿ ಈ ಥರ ಕುದ್ದಿರುತ್ತೆ. ಮೆತ್ತಗೆ ಕುದ್ದಿರಬೇಕು. ಇದು ಕಾಳಿದ್ರೆ ಗಟ್ಟಿ ಇದ್ದರೆ ಇದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಇದು ಕುದಿಯೋಕ್ಕೆ ಟೈಮೇ ತೊಗೊತದ ಒಂಚೂರು. ಹಾಗೆ ಪಾತ್ರೆಯಲ್ಲೂ ಮಾಡ್ಬೋದು. ನಾ ಕುಕ್ಕರಲ್ಲಿ ಮಾಡೋದು ತೋರಿಸಿದ್ದೀನಿ ನೋಡಿರಿ. ಇವಾಗ ಮುಟ್ಟಿ ತೋರಿಸ್ತೀನಿ ಯಾವ ಥರ ಇದು ಎಷ್ಟು ಮೆತ್ತಗಾಗಂಗೆ ಕುದ್ದೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಪಾತ್ರೆಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾವು ಎಲ್ಲ ಹಬ್ಬಗಳಿಗೆ ಜಾಸ್ತಿ ಇದನ್ನೇ ಮಾಡೋದು. ನೋಡಿ ಇವಾಗ ಎಷ್ಟು ಚಲೋ
ಕುದ್ದೈತೆ ತೋರಿಸ್ತೀನಿ ನಿಮ್ಗೆ. ಪ್ರೆಸ್ ಮಾಡಿದರೆ ಹೆಂಗಿಷ್ಟು ಮೆತ್ತಗಾಗಬೇಕು ಅಷ್ಟು ಚೆನ್ನಾಗಿ ಕುದಿಬೇಕಿದು, ಕುದಿಸಿರ್ಬೇಕು. ಈ ಥರ ಕುದ್ದಿದ್ರೆ ಇವಾಗ ಸಾಕಿದು ರೆಡಿ ಐತೆ. ಇಲ್ಲಾಂದರೆ ಕುದ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೋದು. ಇವಾಗ ಬೆಲ್ಲ ನೋಡಿ, ಒಂದಕ್ಕೆ 1/4 ಬೆಲ್ಲ ತೊಗೋಬೇಕು. ಯಾಕಂದ್ರೆ ಸ್ವಲ್ಪ ಅಕ್ಕಿ ಸ್ವಲ್ಪ ಕಡಲೆಬೇಳೆ ಹಾಕಿರ್ತೀವಿ, ಹಂಗೂ ಇದು ಗೋಧಿನೂ ಸ್ವಲ್ಪ ಬೆಲ್ಲ ಹಿಡಿತೈತಿ. ಇದು ಸ್ವಲ್ಪ ಜಾಸ್ತಿ ಸ್ವೀಟ್ ಇದ್ದಷ್ಟು ಇದು ರೆಸಿಪಿ ಭಾಳ ಟೇಸ್ಟ್ ಇರ್ತದೆ ನೋಡಿ. ಇವಾಗ ಒಣ ಖರ್ಜೂರ ಅಂತಿರಲ್ಲ, ನಾವು ಉತ್ತುತ್ತಿ ಅದನ್ನು ಹಾಕಿದ್ದೀನಿ ಕುದಿಯುವಾಗ. ಇವಾಗ ಇದು ಶೇಂಗಾ ಹುರಿದು ಈ ಥರ ಸಿಪ್ಪೆ ತೆಗೆದು ಬೇಳೆ ಬರ್ಧ ಹಿಂಗೆ ಇದು ಮಿಕ್ಸಿಲಿ ಮಾಡ್ಕೋಬೋದು. ಹಿಂಗೆ ಕೈಯಿಂದನೂ ಒಂದು ಬೇಳೆ ಇದು ತೊಗೊಂಡು ಮಾಡಿದ್ರು ಹಿಂಗೆ ಅರ್ಧಂಬರ್ಧ ಬೇಳೆ ಮಾಡ್ಕೊಂಡು ಇದನ್ನು ಹಾಕ್ಬೇಕು. ಇವಾಗ ಹಾಕಿದರೆ ಅದು ಸ್ವಲ್ಪ ಬೆಲ್ಲ ಕರಗೋಷ್ಟಿಗೆ ಇವನು ಕುದಿತಾವ, ಬೆಲ್ಲನೂ ಕರಗುತ್ತೆ. ಅದು ಬೆಲ್ಲದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಈ ಥರ ನೋಡಿ, ಬೆಲ್ಲದ್ದೆಲ್ಲ ಹಸಿ ವಾಸನೆ ಹೋಗಿರ್ಬೇಕು. ಇವಾಗ ಇದು ರೆಡಿ ಆಯಿತು ಹುಗ್ಗಿ ನೋಡಿ, ಹಸಿ ವಾಸನೆ ಹೋಗೈತೆ. ಎಷ್ಟು ಕಾಳು ಗೋಧಿ ಹೆಂಗೆ ಕಾಣ್ತದೆ, ಮಧ್ಯೆ ಒಂದೊಂದು ಶೇಂಗಾ ಬೀಜ ಕಾಣಿಸ್ತದ. ಇವಾಗ ಬೇರೆ ಪಾತ್ರೆ ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಣ. ಇವಾಗ ನೋಡಿರಿ, ಬಾದಾಮಿ ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈ ದ್ರಾಕ್ಷಿ ನೀವು ಯಾವಾದರೂ ತೊಗೊಳ್ಳಿ, ನಾನು ಕಪ್ಪು ದ್ರಾಕ್ಷಿ ಇತ್ತು, ಕಪ್ಪು ದ್ರಾಕ್ಷಿ ಹಾಕಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಇದು ಕಲರ್ ಇದಾದ ತಕ್ಷಣ ಇದು ಹುಗ್ಗಿ ಮಾಡಿರ್ತೀವಲ್ಲ ಅದ ಪಾತ್ರೆಗೆ ಹಾಕ್ಕೋಬೇಕು. ನಾನು ಇದು ವಿಡಿಯೋ ಮಾಡೋಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಇದರಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ. ಇದನ್ನ ಇವಾಗ ಹಾಕಿ ಈ ಥರ ಎಲ್ಲ ಒಂದು ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಇದು ಭಾಳ ಟೇಸ್ಟ್ ಕೊಡ್ತದೆ, ಭಾಳ ರುಚಿ ಇರ್ತದೆ. ಇವಾಗ ಹಬ್ಬಗಳಿಗೆಲ್ಲ ಹೋಳ್ಗೆ ಮಾಡ್ತೀವಲ್ವ, ಹೋಳ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನೈವೇದ್ಯಕ್ಕೆ ಇದು ಹೋಳ್ಗೆ ಥರನೇ. ಇದು ಹುಗ್ಗಿ ಹೋಳ್ಗಿನೇ ನಮ್ಮ ಕಡೆ ಎಲ್ಲ ನೈವೇದ್ಯಕ್ಕೆ ಬರೋದಲ್ಲ, ಅದಕ್ಕೆ ಈ ಹುಗ್ಗಿನೇ ಜಾಸ್ತಿ ಮಾಡೋದು. ಜಾಸ್ತಿ ಹಬ್ಬಗಳಿಗೆ ಫಂಕ್ಷನ್ಗಳು, ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೂ ನಾವು ಹುಗ್ಗಿನೇ ಮಾಡೋದು. ಸ್ವಲ್ಪ ಹಾಲು ಹಾಕಿಬಿಡೋಣ. ಇವಾಗ ಹಾಲು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು 2-3 ಸ್ಪೂನಷ್ಟು ಸ್ವಲ್ಪ ಸಕ್ಕರೆ ಹಾಕೋಣ, ಒಂಚೂರು. ಇವಾಗ ನೋಡಿ, ಇದು ಏಲಕ್ಕಿ ಸೋಪು ಎಲ್ಲ ಸಕ್ಕರೆ ಪುಡಿ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರೋದು. ಇದನ್ನು 1 ಸ್ಪೂನಷ್ಟು ಹಾಕಿ ಒಂಚೂರು ಉಪ್ಪು ಹಾಕಬೇಕು. ಯಾವುದೇ ಸ್ವೀಟ್ ಮಾಡಿದರೂ ಉಪ್ಪು ಹಾಕ್ಕೊಳ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸುಮ್ಮನೆ ಒಂದು ಚಿಟಿಕೆ ಸ್ವಲ್ಪ ಸೋಡಾ ಪುಡಿ ಎಲ್ಲದಕ್ಕೆ ಯೂಸ್ ಮಾಡ್ತೀವಲ್ಲ ಅಷ್ಟು ಒಂಚೂರು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ರಿ ನೋಡಿ. ಬಿಸಿ ಬಿಸಿ ಹುಗ್ಗಿ, ಕುಟ್ಟಿದ ಗೋಧಿ ಹುಗ್ಗಿ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಈ ರೆಸಿಪಿ ನೋಡಿರಿ, ಇಷ್ಟ ಆಗುತ್ತೆ. ಲಾಸ್ಟ್ ಇವಾಗ ಕೊಬ್ಬರಿ ಎರ್ಜಿಟ್ಕೊಂಡಿದ್ದೀವಲ್ಲ ಆ ಕೊಬ್ಬರಿ ಹಾಕೋಣ. ಹಾಕಿ ಸ್ವಲ್ಪ ಗಸಗಸೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು 2 ದಿವಸ ಇಟ್ಟರು ಕೆಡಲ್ಲ, ಆಚೆ ಕಡೆನೇ. ಫ್ರಿಜ್ಜಲ್ಲಿ ಅಂದರೆ 3-4 ದಿವಸವರೆಗೂ ಇಡ್ಬೋದು. ಇದು ಇವಾಗ ಹೊರಗಡೆ ಆಚೆ ಹಂಗೆ ಇಟ್ಟರು 2 ದಿವಸ ಎಲ್ಲರಿಗೂ ತುಂಬ ತಂಗಳು ಹುಗ್ಗಿನೇ ಭಾಳ ಟೇಸ್ಟ್ ಕೊಡುತ್ತಾ, ಭಾಳ ರುಚಿ ಕೊಡ್ತದೆ. ಹಂಗೆ ಇಟ್ಕೊಂಡು ಎಲ್ಲರೂ ಊಟ ಮಾಡ್ತಾರೆ ಇದನ್ನೆಲ್ಲ ನಮ್ಮ ಕಡೆ ನೋಡಿ. ಇವಾಗ ಬಿಸಿ ಬಿಸಿ ಕುಟ್ಟಿದ್ದು ಗೋಧಿ ಹುಗ್ಗಿದು ಪಾಯಸ ಅಂತೀರ, ನಾವು ಹುಗ್ಗಿ ಅಂತೀವಿ. ಇವಾಗ ರೆಡಿಯಾಗಿದೆ ಈ ರೆಸಿಪಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಗೋಧಿ ನೀವು ಕುಟ್ಟೋದು ತೋರಿಸ್ಕೊಡ್ರಿ ಅಂದರೆ ಮಿಕ್ಸಿಲಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದನ್ನು ನೋಡಿ ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಇದು ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಯಾವ ಥರ ರೆಡಿ ಆಯಿತು ಇದು. ಇವಾಗ ಸ್ವಲ್ಪ ತುಪ್ಪ ಹಾಕಿಬಿಡೋಣ ಇದಕ್ಕೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾವು ಸ್ವಲ್ಪ ಇದರ ಜೊತೆಗೆ ತುಪ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಕೊಡುತ್ತಂತ ಅಷ್ಟು ತುಪ್ಪ ಹಾಕಿ ನೋಡಿ. ಬಿಸಿ ಇದೆಲ್ಲ ತುಪ್ಪ ಕರಗ್ತಾ ಐತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಹುಗ್ಗಿ ಜೊತೆ ತುಪ್ಪ ಹಾಕಿ ಊಟ ಮಾಡ್ತಾಯಿದ್ರೆ ಏನು ಸ್ವರ್ಗನೇ ನೋಡಿರಿ. ಎಷ್ಟು ಚಲೋ ಬಂದೈತಿದು ರೆಸಿಪಿ. ನೀವು ಈ ಥರ ಮಾಡಿರಿ ಮನೆಯಲ್ಲಿ. ಆಮೇಲೆ ಒಡೆದಿರೋ ಗೋಧಿನೂ ಸಿಗ್ತಾವೆ, ಅದರಿಂದನೂ ಮಾಡ್ಬೋದು. ಇದು ತುಂಬಿದ ಗೋಧಿ, ಇದು ತುಂಬಿದ್ದಾದರೆ ಎಲ್ಲ ನೈವೇದ್ಯಕ್ಕೆ ಬರುತ್ತಂತ ನಾವು ಇದನ್ನು ತೋರಿಸಿದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ರವೆ ಥರ ಸಿಗುತ್ತಲ್ಲ, ಅದರಲ್ಲೂ ಈ ಹುಗ್ಗಿ ಪಾಯಸ ಮಾಡ್ಬೋದು ನೋಡಿ. ಈ ಥರ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ನೀವು ಒಂದು ಸಲ ಟ್ರೈ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹೇಗಿತ್ತಂತ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಷ್ಟೊತ್ತು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.